ಎಲ್ಲರಿಗೂ ನಮಸ್ಕಾರ. ಕರುನಾಡು ಜಾಬ್ ಅಲರ್ಟ್ ಚಾನಲ್‌ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಸರ್ಕಾರದಿಂದ 15,000 ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಮತ್ತು ಹೊಸ ಪಠ್ಯಕ್ರಮವನ್ನು ಸಹ ನೀಡಲಾಗಿದೆ. ಈ ಪಠ್ಯಕ್ರಮದ ಕುರಿತು ಒಂದಿಷ್ಟು ಚರ್ಚೆಯನ್ನ ಮಾಡೋದಾದ್ರೆ, ಪ್ರಸ್ತುತ ಸಂದರ್ಭದಲ್ಲಿ ಸಾಕಷ್ಟು ಕನ್ನಡ ಭಾಷಾ ಶಿಕ್ಷಕರ ನೇಮಕಾತಿ ಮತ್ತು ಕನ್ನಡ ಭಾಷೆಯನ್ನ ಓದಿದಂತಹ ಅಭ್ಯರ್ಥಿಗಳ ಕುರಿತು ಸಾಕಷ್ಟು ಚರ್ಚೆ ನಡೀತಿರುವಂತಹದ್ದು ನೋಡೋಣ. ಆ ವಿಚಾರಗಳ ಕುರಿತು ಒಂದಿಷ್ಟು ಸಂಘ ಸಂಸ್ಥೆಗಳು ತೆಗೆದುಕೊಂಡಿರುವಂತಹ ನಿರ್ಧಾರಗಳು ಮುಂದೆ ಯಾವ ರೀತಿ ಆಗ್ಬಹುದು ಈ ವಿಚಾರಗಳನ್ನ ಕುರಿತು ನೇಮಕಾತಿ ಸಂದರ್ಭಕ್ಕೆ ಅನ್ನುವಂಥದ್ದನ್ನ ತಿಳ್ಕೊಳ್ತಾ ಇದರ ಕುರಿತು ವಿಚಾರವನ್ನ ಮಾಡೋಣ. ಯಾರೆಲ್ಲ ನಮ್ಮ ಕರುನಾಡು ಜಾಬ್ ಅಲರ್ಟ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಎಜುಕೇಶನ್ ಮತ್ತು ಸ್ಪರ್ಧಾತ್ಮಕ ನೇಮಕಾತಿಗಳ ಕುರಿತು ವಿಚಾರಗಳನ್ನ ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಎಲ್ಲರೂ ಸಹ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್. ಸ್ನೇಹಿತರೆ, ಆ ಇದು ಡಾಕ್ಟರ್ ಪುರುಷೋತ್ತಮ್ ಬಿಳಿಮನೆ ಸರ್, ಅಧ್ಯಕ್ಷರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಂತಹ ಒಂದು ಪತ್ರ. ಅವರು ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾರೆ, ಸರ್ಕಾರಿ ಶಾಲೆಗಳ 6ರಿಂದ 8ನೇ ತರಗತಿಯ ಬೋಧನೆಗಾಗಿ ರಾಜ್ಯ ಸರ್ಕಾರವು 15 ಶಿಕ್ಷಕರ ನೇಮಕಾತಿಗೆ ಮುಂದಾಗಿದೆ ಅಂತ. ಇದು ಒಳ್ಳೆಯ ದೃಷ್ಟಿ. ಸರ್ಕಾರಿ ಶಾಲೆಗಳ ಉಳಿವಿಗೆ ಒಳ್ಳೆಯ ಶಿಕ್ಷಕರು ಬೇಕು, ಅಧ್ಯಯನ ಮಾಡಿರುವಂತಹ ಶಿಕ್ಷಕರು. ಆ ಶಿಕ್ಷಕರನ್ನ ನೇಮಕಾತಿ ಮಾಡಲಾಗ್ತಿದೆ. ಈ ವೇಳೆಯಲ್ಲಿ ಮೊನ್ನೆ ಹೊರಡಿಸಿದಂತಹ ಒಂದು ಪಠ್ಯಕ್ರಮವನ್ನ ನೋಡೋದಿದ್ರೆ, ಅದರಲ್ಲಿ ಜಿಪಿಎಸ್ಟಿಆರ್ ಹುದ್ದೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರು, ಜೀವ ವಿಜ್ಞಾನ ಶಿಕ್ಷಕರು ಮತ್ತು ವಿಜ್ಞಾನ ಶಿಕ್ಷಕರು ಮತ್ತು ಆಂಗ್ಲ ಭಾಷೆ ಶಿಕ್ಷಕರು ಅನ್ನುವಂತಹ ಇಷ್ಟು ಶಿಕ್ಷಕರನ್ನ ನೇಮಕಾತಿ ಮಾಡಲಾಗ್ತಿದೆ. ಹಾಗೆ ಅಲ್ಲಿ ಕನ್ನಡ ಭಾಷಾ ಶಿಕ್ಷಕರು ಅನ್ನುವಂತಹದನ್ನು ನೇಮಕಾತಿ ಮಾಡ್ತಾ ಇಲ್ಲ. ಇದು ಈಗಿನ ಸಮಸ್ಯೆ ಅಲ್ಲ. ಸುಮಾರು 2015ರಿಂದನೂ ಸಹ ಇದೇ ತರ ನೇಮಕಾತಿಯನ್ನ ಶಾಲಾ ಶಿಕ್ಷಣ ಇಲಾಖೆ ಮಾಡ್ಕೊಂಬಂತಿರುವಂತಹದನ್ನ ನೋಡ್ಬೋದು. ಇಲ್ಲಿ ಈ ಸರಿನೂ ಸಹ ಏನಾದ್ರು ಕನ್ನಡ ಭಾಷಾ ಶಿಕ್ಷಕರ ನೇಮಕಾತಿ ಮಾಡಲಾಗುತ್ತೆ ಅನ್ನುವಂತಹ ನಂಬಿಕೆಯನ್ನ ಸ್ಪರ್ಧಾರ್ಥಿಗಳು ನಂಬ್ಕೊಂಡಿದ್ರು. ಆದ್ರೆ ಈ ಸತಿನೂ ಸಹ ಕನ್ನಡ ಭಾಷಾ ಶಿಕ್ಷಕರು ನೇಮಕಾತಿ ಆಗ್ತಿಲ್ಲ. ಹಾಗಾದ್ರೆ ಮುಂದಿನ ದಿನಮಾನಗಳಲ್ಲಿ ಈ ಶಾಲೆಗಳಲ್ಲಿ ಕನ್ನಡದ ಉಳಿವಿನ ಪ್ರಶ್ನೆ, ಕನ್ನಡವನ್ನ ಬೋಧನೆ ಮಾಡದಲೇ ಇದ್ದಂತ ಸಂದರ್ಭದಲ್ಲಿ ಕನ್ನಡದ ಉಳಿವು ಅನ್ನುವಂತಹದ್ದು ಹೇಗಾಗುತ್ತೆ? ವಿದ್ಯಾರ್ಥಿಗಳು ಮಾತೃಭಾಷೆಯನ್ನ ಕಲಿಲಿಲ್ಲ ಅಂದ್ರೆ ಅವರು ಮುಂದೆ ತಮ್ಮ ಜ್ಞಾನಾತ್ಮಕ ವಿಕಾಸವನ್ನ ಯಾವ ರೀತಿಯಾಗಿ ಬೆಳೆಸ್ಕೊಳ್ತಾರೆ ಅನ್ನುವಂತಹದ್ದು ಬಹಳ ಚರ್ಚೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಪತ್ರವನ್ನ ಮಾನ್ಯ ಅಧ್ಯಕ್ಷರು ಬರೆದಿದ್ದಾರೆ. ಇದು ಸಂಪೂರ್ಣವಾದಂತಹ ಒಂದು ವಿವರಣೆಯನ್ನ ನೋಡೋಣ. ಬಹುತೇಕವಾಗಿ ಕನ್ನಡದಲ್ಲಿರುವಂತಹ ಸಾಕಷ್ಟು ಅಭ್ಯರ್ಥಿಗಳು ಇದರ ಕುರಿತು ಒಂದಿಷ್ಟು ಆಕ್ಷೇಪಣೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾರೆ, ಜಿಪಿಟಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಕನ್ನಡ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಕೈಬಿಡಲಾಗಿದೆ. ಇದಲ್ಲದೆ ವಿವಿಧ ವಿಷಯಗಳ ಶಿಕ್ಷಕರ ನೇಮಕಾತಿಗೆ ಆಂಗ್ಲ ಭಾಷಾ ಪ್ರೌಢಿಮೆಯ ಪರೀಕ್ಷೆಯನ್ನು ಕಡ್ಡಾಯಗೊಳಿಸಲಾಗಿದೆ ಎನ್ನುವಂತಹದ್ದು. ಕೆಲವೊಂದು ಶಿಕ್ಷಕರ ನೇಮಕಾತಿಗೆ ಆಂಗ್ಲ ಭಾಷಾ ಪ್ರೌಢಿಮೆಯನ್ನ ಕಡ್ಡಾಯಗೊಳಿಸುವುದು ಸರಿ ಇದೆ, ಆದ್ರೆ ಕನ್ನಡ ಶಿಕ್ಷಕರಿಗೆ ಆಂಗ್ಲ ಭಾಷಾ ಪ್ರೌಢಿಮೆಯನ್ನ ಕಡ್ಡಾಯಗೊಳಿಸಿರುವಂತಹದ್ದು ಇದು ಸರಿಯಾದಂತಹ ವಿಧಾನ ಅಲ್ಲ. ಇಲ್ಲಿ ಕನ್ನಡ ಭಾಷೆಯನ್ನ ಕಲಿಸುವಂತಹ ಶಿಕ್ಷಕರೇ ಇಲ್ಲ ಅಂದಾಗ ಇದನ್ನ ಯಾವ ರೀತಿಯಾಗಿ ನಾವು ಮುಂದೆ ವಿದ್ಯಾರ್ಥಿಗಳನ್ನ ಬೆಳೆಸೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹದ್ದು. ಈಗ ಸಮಾಜ ವಿಜ್ಞಾನ ಪಾಠ ಮಾಡುವಂತಹ ಶಿಕ್ಷಕರಿಗೆ ಕನ್ನಡ ಭಾಷೆಯನ್ನು ಬೋಧನೆ ಮಾಡುವಂತಹದನ್ನ ಕಲಿಸಿದ್ದಾರೆ. ಆದ್ರೆ ಪದವಿಯಲ್ಲಿ ಕನ್ನಡ ಐಚ್ಛಿಕ ವಿಷಯವನ್ನ ಓದದೆ ಅಥವಾ MA ಕನ್ನಡವನ್ನು ಮಾಡ್ಕೊಳ್ಳದೆ ಅಥವಾ ಇವೆಲ್ಲಾ ವಿಷಯಗಳನ್ನು ಗೊತ್ತಿಲ್ಲದೆ, ಕನ್ನಡ ಬೋಧನಾ ಮಾಧ್ಯಮ ಅನ್ನುವಂತಹದ್ದು ಗೊತ್ತಿಲ್ಲದೆ ಒಬ್ಬ ಸಮಾಜ ವಿಜ್ಞಾನ ಶಿಕ್ಷಕನಿಗೆ ಕನ್ನಡ ಭಾಷೆಯನ್ನ ಬೋಧನೆ ಮಾಡಕ್ ಕೊಟ್ಟಾಗ ಆತ ಯಾವ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಭಾಷೆಯನ್ನ ಬೋಧನೆ ಮಾಡಬಹುದು ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಗೊಂದಲಗಳನ್ನ ನಾವು ನೋಡ್ಬೋದು. ಈಗ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕ ಬೋಧನೆ ಮಾಡುವಂತಹ ಒಬ್ಬ ಶಿಕ್ಷಕನಿಗೆ ಬೋಧನಾ ವಿಧಾನ ಪದ್ಧತಿಗಳೇ ಬೇರೆ ಇರ್ತವೆ. ಆತ ಕನ್ನಡ ವಿಷಯದ ಒಂದು ಆಳವಾದ ಅಧ್ಯಯನ ಇರ್ಬೋದು, ಕನ್ನಡ ಭಾಷೆಯನ್ನ ಬೋಧನೆ ಮಾಡೋದಿರ್ಬೋದು, ಇವುಗಳನ್ನ ಸರಿಯಾಗಿ ಆತ ತಿಳ್ಕೊಂಡ್ ಬಂದಿರ್ಬೇಕಾಗುತ್ತೆ. ಉದಾಹರಣೆಗೆ ಈಗ ಕನ್ನಡದಲ್ಲಿ ಒಂದು ಕಾವ್ಯ ಬೋಧನೆ ಇರ್ಬೋದು, ಅಥವಾ ಒಂದು ಗದ್ಯ ಬೋಧನೆ ಇರ್ಬೋದು, ಅಥವಾ ಒಂದು ನಾಟಕ ಬೋಧನೆ ಎನ್ನುವಂತಹದ್ದು. ಇದು ಕನ್ನಡ ಬೋಧನೆಯನ್ನು ಮಾಡುವಂತಹ ಒಬ್ಬ ಶಿಕ್ಷಕ ಸರಿಯಾದ ರೀತಿಯಾದಂತಹ ವಿಧಾನಗಳನ್ನು ತಿಳ್ಕೊಂಬಂದಂತಹ ಸಂದರ್ಭದಲ್ಲಿ ಒಂದು ಭಾಷೆಯಲ್ಲಿರುವಂತಹ ಸಮಗ್ರವಾದಂತಹ ಸತ್ವವನ್ನ ಒಬ್ಬ ವಿದ್ಯಾರ್ಥಿಗೆ ತಲುಪಿಸೋದಕ್ಕೆ ಸಾಧ್ಯತೆ ಆಗುತ್ತೆ. ಆದ್ರೆ ಇಲ್ಲಿ ಈ ಕನ್ನಡ ಭಾಷಾ ಶಿಕ್ಷಕ ಅನ್ನುವಂತಹದ್ದೇ ಇಲ್ಲ ಅಂತಹ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಕನ್ನಡದ ಉಳಿವಿನ ಪ್ರಶ್ನೆ ಸಾಕಷ್ಟು ನಮಗೆ ಕಾಡುವಂತಹದನ್ನ ನಾವು ನೋಡ್ಬೋದು. ಅದಕ್ಕೆ ಉದಾಹರಣೆಯನ್ನ ಇಲ್ಲಿ ಅಧ್ಯಕ್ಷರು ಕೊಡ್ತಾರೆ. ವಿಶ್ವದಾದ್ಯಂತ ನಡೆದಿರುವ ಶಿಕ್ಷಣ ಸಂಶೋಧನೆಗಳು
ಮಗುವಿನ ಬೌದ್ಧಿಕ ಬೆಳವಣಿಗೆಗೆ, ಸೃಜನಶೀಲತೆ ಮತ್ತು ಕಲಿಕೆಯ ಗುಣಮಟ್ಟಕ್ಕೆ ಮಾತೃಭಾಷೆಯೇ ಅತ್ಯುತ್ತಮ ಮಾಧ್ಯಮ ಎಂಬುದನ್ನು ಪುನರುಚ್ಚರಿಸಿದೆ. ಇಂತಹ ಸಂದರ್ಭದಲ್ಲಿ ನಾವು ಮಾತೃಭಾಷೆಯನ್ನ ಅವಹೇಳನೆ ಮಾಡ್ಬಿಟ್ಟು ಅದು ಶಿಕ್ಷಕರನ್ನ ನಾವು ನೇಮಕಾತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಮತ್ತು ಇದನ್ನ ಮಾತನಾಡುವಂತಹವರ ಸಂಖ್ಯೆಯೇ ಸಹ ಮುಂದೆ ಕಡಿಮೆ ಆಗುವಂತಹದನ್ನ ನೋಡ್ಬೋದು. ಅಥವಾ ಮುಂದಿನ ಪೀಳಿಗೆಗೆ ನಮ್ಮ ಭಾಷೆಯನ್ನ ವರ್ಗಾವಣೆ ಮಾಡೋದಕ್ಕೆ ಮುಂದೊಂದು ದಿನ ಬಹಳ ದೊಡ್ಡ ಸಮಸ್ಯೆಯನ್ನು ನಾವು ನಮ್ಮ ಕಣ್ಣು ಮುಂದೆ ಇಟ್ಕೊಂಡಿದೀವಿ ಅನ್ನುವಂತಹದನ್ನ ಇಲ್ಲಿ ನೋಡ್ಬೋದು. ಅದಕ್ಕೆ ಒಂದಿಷ್ಟು ಸಲಹೆಗಳನ್ನ ಅಧ್ಯಕ್ಷರು ಕೊಡ್ತಾರೆ. ಕನ್ನಡಾಭಿಮಾನಿಯಾದ ತಾವು ಕನ್ನಡದ ಹಿತದೃಷ್ಟಿಯಿಂದ ಕೆಳಕಂಡ ಕ್ರಮಗಳಿಗೆ ಕೂಡಲೇ ಮುಂದಾಗಲು ಶಿಕ್ಷಣ ಇಲಾಖೆಗೆ ಸೂಚನೆಯನ್ನ ಕೊಡ್ತಾರೆ. ಈ 3 ಅಂಶಗಳನ್ನ ಏನಾದ್ರೂ ಪರಿಗಣಿಸಿದ್ದೇ ಆದರೆ ಕನ್ನಡದಲ್ಲಿ ಯಾರು ಶಿಕ್ಷಕರಾಗಬೇಕು ಅಂತ ಇದೀರೋ ಅವರೆಲ್ಲರಿಗೂ ಸಹ ಒಂದು ಒಳ್ಳೆಯ ಅವಕಾಶಗಳು ಕಂಡು ಬರ್ತವೆ ಎನ್ನುವಂತಹದ್ದು. ಈಗೇನು ಶಿಕ್ಷಣ ಇಲಾಖೆಯ ವಿವಿಧ ವಿಷಯಗಳ ಶಿಕ್ಷಕರ ನೇಮಕಾತಿಗೆ ವಿಧಿಸಿರುವ ಆಂಗ್ಲ ಭಾಷಾ ಪ್ರವೇಶ ಪರೀಕ್ಷೆಯನ್ನು ಹಿಂಪಡೆಯಬೇಕು ಅನ್ನುವಂತಹದ್ದು. ಇನ್ನೊಂದು, ಶಿಕ್ಷಕರ ನೇಮಕಾತಿಯಲ್ಲಿ ಕನ್ನಡ ಶಿಕ್ಷಕರ ಹುದ್ದೆಗಳ ನೇಮಕಾತಿಯನ್ನು ಕಡ್ಡಾಯವಾಗಿ ಕೈಗೊಳ್ಳಬೇಕು. ನಿಯಮಗಳಲ್ಲಿ ಈ ಹುದ್ದೆಗಳ ನೇಮಕಾತಿಯ ಕುರಿತಂತೆ ರೂಪುರೇಷೆಗಳನ್ನು ಪ್ರಕಟಿಸಬೇಕು ಅನ್ನುವಂತಹದ್ದು. ಬಹಳ ಮುಖ್ಯವಾಗಿ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡಕ್ಕೆ ಸಲ್ಲಬೇಕಾದ ಸಂವಿಧಾನಬದ್ಧ ಮತ್ತು ನಾಡಿನ ಆಶಯಕ್ಕೆ ತಕ್ಕ ಪ್ರಾಮುಖ್ಯತೆಯನ್ನ ಕೊಡಬೇಕು ಅನ್ನುವಂತಹದ್ದು. ಈಗ ಒಬ್ಬ ಶಿಕ್ಷಕ, ಕನ್ನಡ ಭಾಷಾ ಶಿಕ್ಷಕ ಈಗ ಕಂಪಲ್ಸರಿಯಾಗಿ ಇಂಗ್ಲಿಷ್ ಭಾಷೆಯನ್ನ ಕಲಿಲೇಬೇಕಾಗಿದೆ. ಇನ್ನೊಂದು, ಶಿಕ್ಷಕ ಹುದ್ದೆನೇ ಇಲ್ಲ, ಕನ್ನಡ ಭಾಷಾ ಶಿಕ್ಷಕ ಹುದ್ದೆನೇ ಇಲ್ಲ ಅಂದ್ರೂ ಸಹ ಈಗ ಸಮಾಜ ವಿಜ್ಞಾನವನ್ನ ಓದ್ಕೊಂಡು ಅದರ ಜೊತೆಗೆ ಭಾಷಾ ಪ್ರವೀಣತೆಯನ್ನ ಪಡ್ಕೊಂಡು ಆತ ಇಲ್ಲಿ ಶಿಕ್ಷಕನಾಗಬೇಕಾದಂತ ಅವಶ್ಯಕತೆಗಳನ್ನ ನಾವು ನೋಡ್ಬೋದು. ಈ ಹಿನ್ನೆಲೆಯಲ್ಲಿ ಈಗ ಬಿಟ್ಟಿರುವಂತಹ ಅಧಿಸೂಚನೆಗಳು ಈಗ ಕನ್ನಡ ಭಾಷೆಯನ್ನ ಬೋಧನೆ ಮಾಡುವಂತಹ ಶಿಕ್ಷಕರಿಗೆ ಪ್ರತ್ಯೇಕವಾಗಿ, ವಿಶೇಷವಾಗಿ 6ರಿಂದ 8ನೇ ತರಗತಿವರೆಗೂ ಬೋಧನೆ ಮಾಡುವಂತಹ ಯಾರೆಲ್ಲ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೋ ಅವರಿಗೆಲ್ಲರಿಗೂ ಸಹ ಸಮಸ್ಯೆಯನ್ನ ಆಗ್ತಾ ಇರುವಂತಹದ್ದು. ಈಗ ಕನ್ನಡ ಐಚ್ಛಿಕ ವಿಷಯವನ್ನ ಓದ್ಕೊಂಡಿದ್ದು ಆತ ಮುಂದೆ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ವಿಷಯವನ್ನು ಓದ್ಕೊಂಡು ಕನ್ನಡ ಶಿಕ್ಷಣವನ್ನು ಬೋಧನೆ ಮಾಡಬೇಕಾಗುತ್ತೆ. ಈ ತರದ ಸಮಸ್ಯೆಗಳನ್ನು ನಾವು ಇಲ್ಲಿ ಹೆಚ್ಚಾಗಿ ನೋಡ್ಬೋದು. ಹಾಗಾಗಿ ಇದರ ಕುರಿತು ಸಾಕಷ್ಟು ಅಭ್ಯರ್ಥಿಗಳಿರ್ಬೋದು, ಸಾಕಷ್ಟು ಸ್ಪರ್ಧಾರ್ಥಿಗಳು ಅಬ್ಜೆಕ್ಷನ್ ಅನ್ನ ಸಲ್ಲಿಸ್ತಿದ್ದಾರೆ ಮತ್ತು ನಾಡಿನಾದ್ಯಂತ ಸಾಕಷ್ಟು ಪತ್ರಿಕೆಗಳಲ್ಲಿ ಸಹ ಇದರ ಕುರಿತು ಚರ್ಚೆ ನಡೀತಿದೆ. ಯಾರೆಲ್ಲ ಕನ್ನಡ ಭಾಷಾ ಶಿಕ್ಷಕರಿದ್ದೀರೋ ಅವರೆಲ್ಲರೂ ಸಹ ಈ ಕುರಿತು ಆಕ್ಷೇಪಣೆಯನ್ನ ಸಲ್ಲಿಸಿ ಈ ಕರಡು ಅಧಿಸೂಚನೆಯನ್ನ ತಿದ್ದುಪಡಿಗೆ ಒಳಪಡಿಸಬೇಕು ಅನ್ನುವಂತಹದ್ದು ನನ್ನ ಕಡೆಯಿಂದ ನಿಮಗೆ ಒಂದು ಕಿವಿ ಮಾತು. ಅದೇ ರೀತಿ ನಾಡಿನಾದ್ಯಂತ ಇವತ್ತು ಸಾಕಷ್ಟು ಈ ವಿಚಾರದ ಕುರಿತು ಪತ್ರಿಕೆಗಳಲ್ಲಿ ಲೇಖನಗಳು ಪ್ರಕಟವಾಗ್ತಾ ಇದ್ದಾವೆ. ಮೊದಲನೇದಾಗಿ ನೋಡೋದಿದ್ರೆ ಇಲ್ಲಿ ಭಾಷಾ ಕಲಿಕೆಗೆ ಅಸಡ್ಡೆ ಏಕೆ ಅನ್ನುವಂತಹದನ್ನ ವಿದ್ವಾಂಸರಾದ ರಾಮಲಿಂಗಪ್ಪ ಟಿ ಬೇಗೂರವರು ಒಂದು ಅದ್ಭುತವಾದ ಲೇಖನವನ್ನ ಬರೆದಿದ್ದಾರೆ. ಇನ್ನೊಂದು ಅವರು ಮೆನ್ಷನ್ ಮಾಡ್ತಾರೆ, ಅದು ಪ್ರಮುಖವಾದಂತಹ ಹೇಳಿಕೆ. ಈಗ ನೋಡ್ಬೋದು, ಸರ್ಕಾರ KPS ಶಾಲೆಗಳನ್ನುವಂತಹದನ್ನ ತೆರೀತಾ ಇದೆ. ಇದರ ಉದ್ದೇಶವನ್ನ ಇಲ್ಲಿ ಪ್ರಸ್ತುತವಾಗಿ ಪಡಿಸ್ತಾ ಇದ್ದಾರೆ. ಕನ್ನಡ ಕಲಿಕೆಗೆ ಅವಕಾಶ ಇಲ್ಲದಂತೆ ಮಾಡಲಾಗಿದೆ ಅನ್ನುವಂತಹದನ್ನ ಹೇಳ್ತಾರೆ. ಈಗ ನಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಿ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯನ್ನ ಮೊದಲನೇ ಭಾಷೆಯಾಗಿ ಪ್ರಾಮುಖ್ಯತೆಯನ್ನ ಕೊಡಬೇಕು. ಅದರ ಜೊತೆಗೆ ಮುಂದೆಲ್ಲಾ ಶಿಕ್ಷಣದಲ್ಲೂ ಸಹ ಕನ್ನಡ ಭಾಷೆಗೆ ಕಲಿಯಲಿಕ್ಕೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹದ್ದು. ಉದಾಹರಣೆಗೆ ಯಾವ್ಯಾವ ದೇಶಗಳು ಇದಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತು ಭಾರತದಲ್ಲೂ ಸಹ ಯಾವೆಲ್ಲ ರಾಜ್ಯಗಳು ಅದನ್ನು ಅಳವಡಿಸಿಕೊಂಡಿದ್ದಾರೆ ಅನ್ನುವಂತಹದ್ದು. ಫ್ರಾನ್ಸ್ ಇರ್ಬೋದು, ಜರ್ಮನಿ, ಇಟಲಿ, ಜಪಾನ್ ದೇಶಗಳಲ್ಲಿ ಆಗಿಲ್ಲ. ಅಷ್ಟೇ ಯಾಕೆ ನಮ್ಮ ಪಕ್ಕದ ತಮಿಳುನಾಡು, ಮಹಾರಾಷ್ಟ್ರಗಳನ್ನು ನೋಡಿದರೆ ಅಲ್ಲಿ ಸ್ಥಳೀಯ ಭಾಷೆಯನ್ನು ಪೂರ್ಣ ನಿರಾಕರಿಸಿ ಶಿಕ್ಷಣ ಪೂರೈಸುವ ಸಾಧ್ಯತೆ ಇಲ್ಲ. ಕರ್ನಾಟಕದಲ್ಲಿ ಮಾತ್ರ ಈ ಸಾಧ್ಯತೆ ಇದೆ. ನಮ್ಮ ನೆಲದಲ್ಲಿ ಶಿಕ್ಷಣವನ್ನು ಮಾರುವವರು ಕನ್ನಡವನ್ನು ಕನಿಷ್ಠ ಪಕ್ಷ ವ್ಯವಹಾರ ನೆಲಗಟ್ಟಿನಲ್ಲಾದರೂ ಕಲಿಸಬೇಕಲ್ಲವೇ ಅನ್ನುವಂತಹದನ್ನ ಹೇಳ್ತಾರೆ. ಸಂಪೂರ್ಣ ಒಂದು ದಯಾನೀಯ ಭಾವನೆಯಲ್ಲಿ, ಒಂದು ಬೇಡಿಕೊಳ್ಳುವ ಹಿನ್ನೆಲೆಯಲ್ಲಿ ಇದನ್ನ ಪ್ರಸ್ತುತಪಡಿಸ್ತಾರೆ. ಅಂದ್ರೆ ಕನ್ನಡ ಭಾಷೆ ಅನ್ನುವಂತಹದ್ದು ಏನಾಗಿದೆ ಅಂದ್ರೆ ಈ ಪ್ರಾಥಮಿಕ ಹಂತದಲ್ಲೂ ಸಹ ಒಬ್ಬ ಅಭ್ಯರ್ಥಿಗಳಿಗೆ ಕಲಿಸಿದಲೇ ಇರುವಂತಹದನ್ನ ನಾವು ಸಾಕಷ್ಟು ಈ ಸಂದರ್ಭದಲ್ಲಿ ನೋಡ್ಬೋದು. ನಂತರ ಇಲ್ಲಿ ಕೊಡ್ತಾರೆ, ರಾಜ್ಯದಲ್ಲಿನ ಖಾಸಗಿ ವಿಶ್ವವಿದ್ಯಾಲಯಗಳ ಭಾಷಾ ನೀತಿ ಏಕಪ್ರಕಾರವಾಗಿಲ್ಲ. ತಮ್ಮ ಮನಸ್ಸಿಗೆ ಬಂದಂತೆ ಭಾಷಾ ಶಿಕ್ಷಣ ಕ್ರಮವನ್ನು ಅನುಸರಿಸುತ್ತಿರುವ ಅವು ತಾವು ಕಾರ್ಯನಿರ್ವಹಿಸುತ್ತಿರುವ ನೆಲಕ್ಕೆ ಉತ್ತರದಾಯಿಗಳಾಗಿ ವರ್ತಿಸುತ್ತಿಲ್ಲ. ಖಾಸಗಿ ವಿವಿಗಳಲ್ಲಿ ಏಕರೂಪದ ಭಾಷಾ ಕಲಿಕೆ ಪದ್ಧತಿಯನ್ನು ಸರ್ಕಾರ ಕಡ್ಡಾಯಗೊಳಿಸಬೇಕಾಗಿದೆ ಅನ್ನುವಂತಹದ್ದು. ಈ ವಿಚಾರ
ವಿಚಾರವನ್ನ ಅರ್ಥಕೊಂಡ್ರೆ ಗೊತ್ತಾಗುತ್ತೆ. ಪದವಿ ಹಂತದಲ್ಲೂ ಸಹ ಯಾವೆಲ್ಲ ರೀತಿಯ ಭಾಷಾ ಕಲಿಕೆಗೆ ಸಮಸ್ಯೆ ಇದಾವೆ ಎನ್ನುವಂತಹದನ್ನ ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಈ ಲೇಖನವನ್ನ ಓದಿದ್ರೆ ಎಲ್ಲರಿಗೂ ಸಹ ಇನ್ನೂ ಸ್ಪಷ್ಟವಾಗುತ್ತೆ ಅನ್ನುವಂತಹದ್ದು ಇನ್ನೊಂದು ಪತ್ರಿಕೆಯಲ್ಲಿ ಬಂದಿರುವಂತಹ ನೋಡ್ಬೋದು. ಇದು ಪ್ರಸ್ತುತ ದಿನಮಾನಗಳಲ್ಲಿ ಆಗ್ತಿರುವಂತಹದ್ದು. ಕನ್ನಡ ಭಾಷಾ ಶಿಕ್ಷಕರ ನೇಮಕ ಪ್ರಕ್ರಿಯೆಗೆ ಆದ್ಯತೆ ನೀಡಿ ಬಿಳಿಮಲೆ ಸರ್ ಅವರು ಬರೆದಂತಹ, ಈಗ ಚರ್ಚೆ ಮಾಡಿದಂತಹ ಪತ್ರದ ಹಿನ್ನೆಲೆಯಲ್ಲಿ ಇಲ್ಲಿ ಚರ್ಚೆ ಆಗಿರುವಂತಹದನ್ನ ನೋಡ್ಬೋದು. ಅಂದ್ರೆ ಕನ್ನಡ ಭಾಷಾ ಶಿಕ್ಷಕರನ್ನ ನೇಮಕ ಮಾಡಿ ಮತ್ತು ಭಾಷಾ ಪ್ರೌಢಿಮೆಯನ್ನ ಕಡ್ಡಾಯ ಅದನ್ನ ತೆಗೆದು ಎನ್ನುವಂತಹ ಹಿನ್ನೆಲೆಯಲ್ಲಿ ಸರ್ ಅವರು ಬರೆದಿರುವಂತಹ ಒಂದು ಪತ್ರದ ಹಿನ್ನೆಲೆಯಲ್ಲಿ ಇದು ಚರ್ಚೆ ಆಗಿರುವಂತಹದ್ದು. ಇನ್ನೊಂದು, ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲು ಆಗ್ರಹ ಅನ್ನುವಂತಹದ್ದು. ಇದು ಮೈಸೂರಿನಲ್ಲಿ ಒಂದು ಸಂಶೋಧಕರ ಸಂಘದ ಅಧ್ಯಕ್ಷ ವರಳ್ಳಿ ಆನಂದ್ ಅವರು ಸಲ್ಲಿಸಿರುವಂತಹದ್ದು. ಆಂಗ್ಲ ಭಾಷೆ ಬೋಧನೆಗೆ ಪದವಿ ವ್ಯಾಸಂಗದಲ್ಲಿ ಐಚ್ಛಿಕ ವಿಷಯವಾಗಿ ಆಂಗ್ಲ ಭಾಷೆಯನ್ನು ಮಾಡಿದವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಎಂಬ ಮಾನದಂಡ ಮಾಡಲಾಗಿದೆ ಅನ್ನುವಂತಹದನ್ನ ಹೇಳ್ತಾರೆ. ಅದೇ ರೀತಿ ಅವರು ಒಂದು ಒಳ್ಳೆಯ ಪ್ರಶ್ನೆಯನ್ನ ಎತ್ತುತ್ತಾರೆ. ಕನ್ನಡ ಶಿಕ್ಷಕರಿಗೆ ಅವಕಾಶ ನೀಡದಿರುವುದು ಕನ್ನಡ ಭಾಷಾ ಅಭ್ಯರ್ಥಿಗಳಿಗೆ ವಂಚನೆ ಮಾಡಿದಂತಾಗಿದೆ. ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂತೀರಾ, ಆದ್ರೆ ಕನ್ನಡ ಭಾಷಾ ಶಿಕ್ಷಕರನ್ನ ಏಕೆ ನೇಮಕಾತಿ ಮಾಡ್ಕೊಳೋದಿಲ್ಲ? ಇಂಗ್ಲಿಷ್ ಭಾಷಾ ಶಿಕ್ಷಕರ ನೇಮಕಾತಿ ಮಾಡ್ಕೊಂತೀರಾ, ಅದೇ ಕನ್ನಡವೂ ಒಂದು ಭಾಷೆ, ಆ ಶಿಕ್ಷಕರ ನೇಮಕಾತಿಯನ್ನು ಸಹ ಮಾಡ್ಕೊಳ್ಳಿ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಎತ್ತಿರುವಂತಹದ್ದು. ಇದು ಪತ್ರಿಕೆಯಲ್ಲಿ ಬಂದಿರುವಂತಹದ್ದು. ಈ ತರ ಸಾಕಷ್ಟು ಕನ್ನಡ ಪರ ಅಭಿಮಾನಿಗಳು ಮತ್ತು ಕನ್ನಡದ ಬಗ್ಗೆ ಒಲವಿರುವಂತಹ ಅಭ್ಯರ್ಥಿಗಳು ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ನೋಡ್ಬೋದು, ಒಂದು ಒಳ್ಳೆಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಂಗ್ಲ ಭಾಷೆ ಬೋಧನೆಗೆ ಪದವಿ ವ್ಯಾಸಂಗದಲ್ಲಿ ಐಚ್ಛಿಕ ವಿಷಯವಾಗಿ ಆಂಗ್ಲ ಭಾಷೆಯನ್ನು ಮಾಡಿದವರು ಮಾತ್ರ ಅರ್ಜಿ ಸಲ್ಲಿಸಬಹುದು ಎಂಬ ಮಾನದಂಡ ಮಾಡಲಾಗಿದೆ. ಇದು ಸರಿಯಾದ ಕ್ರಮ ಎಂದು ಒಪ್ಪಿಕೊಳ್ಳೋಣ. ಆದರೆ ಇದೇ ರೀತಿ ಕನ್ನಡ ಬೋಧನೆಗೆ ಪದವಿ ವ್ಯಾಸಂಗದಲ್ಲಿ ಐಚ್ಛಿಕ ವಿಷಯವಾಗಿ ಕನ್ನಡ ಭಾಷೆ ಓದಿದವರಿಗೆ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಬೇಕಿತ್ತಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಈ ಪ್ರಶ್ನೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಬೇಕು. ಕನ್ನಡವನ್ನ ಎಷ್ಟರ ಮಟ್ಟಿಗೆ ಕೆಳ ಹಂತದಲ್ಲಿ ನೋಡ್ಲಾಗ್ತಿದೆ ಮತ್ತೆ ಈ ಭಾಷೆಗೆ ಕೊಡುವಂತಹ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂತಹದನ್ನ ನಾವು ನೋಡ್ಬೋದು. ಹಾಗಾಗಿ ಭಾಷೆಯನ್ನ ಉಳಿಸ್ಕೊಬೇಕಾಗಿರುವಂತಹದ್ದು ನಮ್ಮೆಲ್ಲರ ಜೊತೆಯಲ್ಲಿ ಸರ್ಕಾರದ ಒಂದು ದೊಡ್ಡ ಸವಾಲಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಯನ್ನ ಕಲಿಸಿರುವಂತಹದ್ದು ಶಾಲೆ ಹಂತದಲ್ಲಿ ಶಿಕ್ಷಕರೇ ದೊಡ್ಡ ಪಾತ್ರವನ್ನು ವಹಿಸೋದ್ರಿಂದ ಆ ನೇಮಕಾತಿಯಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನ ಕನ್ನಡ ಭಾಷಾ ಶಿಕ್ಷಕರಿಗೆ ಕೊಡಬೇಕು ಅನ್ನುವಂತಹದ್ದು. ಇನ್ನೊಂದು ಪತ್ರಿಕೆಯಲ್ಲಿ ಪ್ರಕಟಣೆ ಆದಂತಹ ಒಂದು ಚರ್ಚೆಯನ್ನ ನೋಡೋಣ. ಈ ಪತ್ರಿಕೆಯಲ್ಲಿ ಕನ್ನಡ ಮೇಷ್ಟ್ರುಗಳಿಗೆ ಕತ್ತರಿ ಎನ್ನುವಂತಹದ್ದು. ಈಗಾಗಲೇ ಹೇಳ್ತಾ ಇದೆ, 2015 ಸಹ GPSTR ಹುದ್ದೆ ಎನ್ನುವುದರಲ್ಲಿ ಆ ಹುದ್ದೆಯಲ್ಲಿ ಕನ್ನಡ ಶಿಕ್ಷಕರು ಅನ್ನುವಂತಹದನ್ನ ಇಲ್ಲಿವರೆಗೂ ಸಹ ನೇಮಕಾತಿ ಮಾಡ್ತಿರ್ಲಿಲ್ಲ. ಆದ್ರೆ ಇವತ್ತಿನ ದಿನದಲ್ಲಿ ನಾವು ಇದನ್ನ ಪ್ರಶ್ನೆ ಮಾಡ್ತಾ ಇದೀವಿ. ನಾವು ಅವಾಗಿಂದಲೇ ಪ್ರಶ್ನೆ ಮಾಡಿದ್ರೆ ಎಷ್ಟೋ ಇವತ್ತು ಕನ್ನಡ ಶಿಕ್ಷಕರ ಹುದ್ದೆಗಳನ್ನ ನಾವು ತುಂಬಬಹುದಿತ್ತು ಅನ್ನುವಂತಹದ್ದು. ಇದು ಇಂದಿನ ಪ್ರಶ್ನೆ ಅಲ್ಲ, ಸುಮಾರು ಒಂದು ದಶಕದ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇವತ್ತು ನಾವು ಇದನ್ನ ಚರ್ಚೆ ಮಾಡ್ತಾ ಇದ್ದೇವೆ. ಸಾಕಷ್ಟು ಅಭ್ಯರ್ಥಿಗಳು ಆಕ್ಷೇಪಣೆಯನ್ನ ಸಲ್ಲಿಸ್ತಾ ಇದ್ದಾರೆ ಈ ಕರಡು ಅಧಿಸೂಚನೆಗೆ. ಇಲ್ಲಿ ನೋಡ್ಬೋದು, ಒಂದು ಕಡೆಗಣನೆಗೆ ಏಕೆ ಸರ್ಕಾರಿ ಏನ್ ಹೇಳುತ್ತೆ ಅನ್ನುವಂತಹ ನೋಡ್ಬೋದು. ಸರ್ಕಾರ ಏನ್ ಹೇಳುತ್ತೆ ಅಂತೆ, ಕನ್ನಡ ಮಾಧ್ಯಮದಲ್ಲಿ ಓದುವ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಕೆಯಾಗಿದೆ ಅನ್ನುವಂತಹ ಮೊದಲನೇ ಕಾರಣ. ಆದ್ರೆ ಇನ್ನೊಂದು, ಈಗಾಗಲೇ ನೇಮಕವಾದ ಭಾಷಾ ಶಿಕ್ಷಕರ ಹುದ್ದೆ ತೆರವಾಗಿಲ್ಲ ಅನ್ನುವಂತಹದನ್ನ ಹೇಳ್ತಾರೆ. ಆಂಗ್ಲ ಮಾಧ್ಯಮ ಖಾಸಗಿ ಶಾಲೆಗಳತ್ತ ಹೆಚ್ಚಿದ ಪೋಷಕರ ಒಲವು ಅನ್ನುವಂತಹದ್ದು. ದ್ವಿಭಾಷಾ ಕಲಿಕೆ ಹಿನ್ನೆಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕರ ಕಡೆಗಣನೆ. ಬಹುತೇಕ ಕನ್ನಡ ಶಿಕ್ಷಕರಿಗೆ ಆಂಗ್ಲ ಮಾಧ್ಯಮ ಬೋಧನೆ ಕಷ್ಟ ಅನ್ನುವಂತಹ ಇಷ್ಟು ಕಾರಣಗಳನ್ನ ಕೊಡ್ತಾರೆ. ಹಾಗಾಗಿ ಇವೆಲ್ಲವೂ ಸಹ ಏನು ದೊಡ್ಡ ಸಮಸ್ಯೆಗಳನ್ನೆಲ್ಲ, ಇವನ್ನೆಲ್ಲವೂ ಸಹ ಸರಿದೂಗಿಸಲು ನಮ್ಮಲ್ಲೇ ಉತ್ತರಗಳಿರುವಂತಹ ನಾವು ನೋಡಬಹುದು ಹೆಚ್ಚಾಗಿ. ಆದ್ರೆ ನಾವು ಭಾಷೆಯ ಪ್ರಾಮುಖ್ಯತೆಯನ್ನು ನೋಡಿದಾಗ, ಭಾಷೆಯ ಉಳಿವಿನ ಪ್ರಶ್ನೆಯನ್ನು ನೋಡಿದಾಗ, ಇವತ್ತು ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಅಂತ ಇರುವಾಗ ಎಷ್ಟೋ ಕನ್ನಡದ ಮಹಾನ್ ಮೇಧಾವಿಗಳು ಹುಟ್ಟಿ ಬಂದಿರುವಂತಹದನ್ನು ನೋಡುವಂತಹ ಸಂದರ್ಭದಲ್ಲಿ, ಮುಂದೆ ಭಾಷೆಯನ್ನ ಆಡದೇ ಇರುವಂತಹವರು ಈ ಸಂದರ್ಭದಲ್ಲಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ಕನ್ನಡದ ಉಳಿವಿನ ಪ್ರಶ್ನೆ ಸಾಕಷ್ಟು ಪ್ರಶ್ನೆಗಳನ್ನ ನಮ್ಮ ಮುಂದೆ ಹುಟ್ಟಾಕುತ್ತೆ. ಇಲ್ಲಿ ಚೆನ್ನಾಗಿ ಒಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. 15,000 ಶಿಕ್ಷಕರ ನೇಮಕಾತಿಯಲ್ಲಿ ಕನ್ನಡಕ್ಕಿಲ್ಲ ಭಾಗ್ಯ ಅನ್ನುವಂತಹದ್ದು, ಇಂಗ್ಲಿಷ್ ಪ್ರೌಢಿಮೆ ಕಾಯ್ಕೆ ಆಕ್ರೋಶ, ಇವೆರಡೂ ಬಹುಮುಖ್ಯವಾಗಿ ಕಾಡುತ್ತಿರುವಂತಹ ದೊಡ್ಡ ಸಮಸ್ಯೆಗಳು.
ಇಂದಿಗೂ ಕಾಣ್ತಿರುವಂತಹ ದೊಡ್ಡ ಸಮಸ್ಯೆಗಳು. ಮಾತೃಭಾಷೆಗೆ ಕೊಳ್ಳು ಪಟ್ಟಿ, ಶಿಕ್ಷಣ ಇಲಾಖೆ ವಿರುದ್ಧ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕೆಂಡಾಮಂಡಲ. ಸರ್ ಅವರು ಬರೆದಿರುವಂತಹ ಪತ್ರವನ್ನು ಈಗ ನೋಡಿದ್ರು. ಸರ್ಕಾರದ ಕರಡು ನೀತಿಗೆ ಭಾಷಾ ಪ್ರೇಮಿಗಳಿಂದ ವಿರೋಧ ಅನ್ನುವಂತಹದ್ದು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನ ತೆಗೆದುಕೊಂತಾರೆ ಮತ್ತು ಆ ಇಲಾಖೆಗೆ ಯಾವ ಸೂಚನೆಗಳನ್ನ ಕೊಡ್ತಾರೆ ಎನ್ನುವಂತಹದ್ದು ನೋಡಬಹುದು. ಈಗ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ಸೂರಲ್ಕರ್ ವಿಕಾಸ್ ಸರ್ ಇದ್ದಾರೆ. ಸರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. 15,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕುರಿತ ಕರಡು ಪ್ರತಿ ಇನ್ನು ಸರ್ಕಾರದ ಹಂತದಲ್ಲಿದೆ. ಶಾಲಾ ಶಿಕ್ಷಣ ಇಲಾಖೆಗೆ ಇನ್ನೂ ಕೂಡ ಆದೇಶದ ಪ್ರತಿ ಬಂದಿಲ್ಲ ಅನ್ನುವಂಥದ್ದು. ಹೌದು, ಇದು ಸತ್ಯ. ಏನು ಸರ್ಕಾರ ಅದನ್ನ ಕರಡು ಪ್ರತಿಯನ್ನ ಸಲ್ಲಿಸಿದೆ, ಅದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಿಕ್ಕೆ 15 ದಿನಗಳ ಅವಕಾಶವನ್ನ ಕೊಡಲಾಗಿದೆ. ಪ್ರಮುಖವಾದಂತಹ 15 ದಿನಗಳಲ್ಲಿ ಆಕ್ಷೇಪಣೆ ಬಂದ್ರೆ ಅದನ್ನ ಪರಿಗಣನೆ ತೆಗೆದುಕೊಂಡು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ. ಹಾಗಾಗಿ ತಿದ್ದುಪಡಿ ಮಾಡುವಂತಹ ಸಾಧ್ಯತೆಗಳು ತುಂಬಾ ಇದಾವೆ. ಅಂದ್ರೆ ಹೆಚ್ಚಾಗಿ ಆಕ್ಷೇಪಣೆಗಳನ್ನ ಒಂದು ವಿಷಯದ ಕುರಿತೇ ಸಲ್ಲಿಸಬೇಕು. ಆವಾಗ ಸರ್ಕಾರ ಅದ್ರ ಬಗ್ಗೆ ಏನಾದರೂ ಒಂದು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಕನ್ನಡ ಸರ್ಕಾರ ಇವತ್ತು ತೀರ್ಮಾನ ಮಾಡಿ ಕನ್ನಡದ ಭಾಷೆಯ ಉಳಿವಿಗೆ, ಕನ್ನಡದ ಒಂದು ಅಭಿವೃದ್ಧಿಗೆ ಮತ್ತು ಕನ್ನಡ ಶಿಕ್ಷಕರ ನೇಮಕಾತಿಗೆ ಒಂದು ಒಳ್ಳೆಯ ಸಹಕಾರಿಯುತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಆಶಯ ನಮ್ಮದು. ಈ ಹಿನ್ನೆಲೆಯಲ್ಲಿ ಏನಾಗಬೇಕು ಅನ್ನುವುದನ್ನು ನಾವು ತೀರ್ಮಾನ ಮಾಡುವಾಗ ಭಾಷಾ ಶಿಕ್ಷಕರಿಗೆ 50% ಆಂಗ್ಲ ಭಾಷೆ ಅಂಕ ಪರಿಗಣನೆ ಬೇಡ. ಇದೊಂದು ಸರಿಯಾದ ನಿರ್ಧಾರ ಅಲ್ಲ ಅನ್ಸುತ್ತೆ. ಅದು ಇದನ್ನ ಏನಾಗಬೇಕು, ಇದನ್ನು ಬದಲಾವಣೆ ಮಾಡಬೇಕು ಅನ್ನುವಂತಹದ್ದು. ಇನ್ನೊಂದು, ಖಾಲಿ ಇರುವ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಓಡಿಸಬೇಕು. ಇನ್ನೊಂದು, ಸರ್ಕಾರಿ ಶಾಲೆಗಳನ್ನು ಇಂಗ್ಲಿಷ್ ಮಯ ಮಾಡುವ ಇಡನ್ ಅಜೆಂಡಾ ನಿಲ್ಲಲಿ ಎನ್ನುವಂತಹದ್ದು. ಇದನ್ನ ಪತ್ರಿಕೆಯವರಿಗೂ ಹಾಕಿದ್ದಾರೆ. ಆದ್ರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿಲ್ಲ. ಹೌದು, ಭಾಷೆಯನ್ನು ಈ ಹಿನ್ನೆಲೆಗಳಲ್ಲಿ, ಈ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅದನ್ನು ನಿರ್ಧಾರ ತೆಗೆದುಕೊಂಡಿದೆ. ಒಟ್ಟಾರೆ ಕನ್ನಡ ಭಾಷೆ ಉಳಿವೆ, ಕನ್ನಡದ ಸಾಕಷ್ಟು ಪ್ರಚಾರಕ್ಕಾಗಿ ಅಥವಾ ಕನ್ನಡದ ಉಳಿವಿಗಾಗಿ ಸಾಕಷ್ಟು ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ನಮ್ಮ ಕಣ್ಣ ಮುಂದೆ ಇರುವಂತಹ ನೋಡಬಹುದು. ಇನ್ನೊಂದು ಚಿಂತನೆಯನ್ನ ನೋಡಬಹುದು, ಕನ್ನಡ ಮೇಷ್ಟ್ರುಗಳಿಗೆ ಗ್ರಹಣ ಅನ್ನುವಂತಹ ವಿಚಾರ. ಇದನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ ಬಿಳಿಮಲೆ ಸರ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಬರೆದಂತಹ ಪತ್ರದ ಹಿನ್ನೆಲೆಯಲ್ಲಿ ಈ ನ್ಯೂಸ್ ಬಂದಿರುವಂತಹದನ್ನ ನಾವು ನೋಡಬಹುದು. ಒಂದು ಒಳ್ಳೆಯ ವಿಚಾರವನ್ನ ಹೇಳ್ತಾರೆ ಇಲ್ಲಿ. ತಾಯ್ನುಡಿಯ ಸ್ಥಾನವನ್ನು ದುರ್ಬಲಗೊಳಿಸುವುದು ಮುಂದಿನ ಪೀಳಿಗೆಗೆ ಕನ್ನಡದೊಂದಿಗಿನ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಸಂಬಂಧವನ್ನು ಕಡಿದುಕೊಳ್ಳುವಂತೆ ಮಾಡುತ್ತದೆ ಎನ್ನುವಂತಹದ್ದು. ಇದು ರಾಜ್ಯದ ಭಾಷಾ ನೀತಿಗೆ ಬಗೆಯುವ ಗಂಭೀರ ದ್ರೋಹ ಎಂದು ಆಕ್ಷೇಪಿಸಿದ್ದಾರೆ ಅನ್ನುವಂತಹದನ್ನ ಹೇಳ್ತಾರೆ. ಅಂದ್ರೆ ನಾವಿಲ್ಲಿ ಬಹುಮುಖ್ಯವಾಗಿ ತಿಳ್ಕೊಬೇಕು, ಕನ್ನಡ ಭಾಷೆ ಅನ್ನುವಂತಹದ್ದು ಬರೀ ನಮ್ಮ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಕಲಿಯುವ ಒಂದು ಅರ್ಥವಾಗದೆ, ಅದು ಕನ್ನಡದೊಂದಿಗಿನ ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಸಂಬಂಧವನ್ನ ಅದು ಬೇರ್ಪಡಿಸುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಸೊಗಸಾದಂತಹ ಮಾತು. ಈ ವಿಚಾರವನ್ನ ಎಲ್ಲರೂ ಸಹ ತಿಳ್ಕೊಂಡ್ರೆ ನಮಗೆ ಇದರ ಆಲೋಚನೆಗಳು ನಮಗೆ ಉಳಿತವೆ. ಇದರ ಕುರಿತು ನಮಗೆ ಸಮಸ್ಯೆಗಳಿಗೆ ಪರಿಹಾರಗಳು ಸಿಗ್ತವೆ ಅನ್ನುವಂತಹ ನಿಟ್ಟಿನಲ್ಲಿ ಯಾರ್ಯಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನ್ನಡ ಶಿಕ್ಷಕರಿದ್ದೀರೋ ನೀವೆಲ್ಲರೂ ಸಹ ವಿಚಾರ ಕುರಿತು ಒಂದೊಂದು ಪತ್ರವನ್ನ ಬರೆದ್ಬಿಟ್ಟು ಸರ್ಕಾರಕ್ಕೆ ಕರಡು ಅಧಿಸೂಚನೆಯನ್ನ ತಿದ್ದುಪಡಿ ಮಾಡಿ ಅಂತ ಹೇಳ್ಬಿಟ್ಟು ಲೆಟರ್ನ ಹಾಕಿದ್ರೆ ಈ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅಂತ ಹೇಳ್ತಾ ಈ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರೋ ಅವರೆಲ್ಲರೂ ಸಹ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಈ ತರದ ಹೆಚ್ಚಿನ ಮಾಹಿತಿಗಳು ಮತ್ತು ಉದ್ಯೋಗದ ಕುರಿತು, ನೇಮಕಾತಿಯ ಕುರಿತು ಮಾಹಿತಿಗಳನ್ನ ಪಡಿಬಹುದು ಅಂತ ಹೇಳ್ತಾ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.